Ultra Refined Sunflower Oil presents Star Saviruchi co-powered by Vim and Daawat Finest. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈರುಚಿ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಯಾರು ಬರ್ತಾರೆ, ಏನ್ ಕಥೆ ಎಲ್ಲ ಹೇಳಕ್ಕಿಂತ ಮುಂಚೆ ಸ್ವಲ್ಪ ನವರಾತ್ರಿ ಬಗ್ಗೆ ನಾವು ಮಾತುಕತೆ ಮಾಡೋಣ. ಸೊ ಜಗನ್ಮಾತೆ ಅವತಾರಗಳನ್ನ ತಾಳಿ ರಾಕ್ಷಸರ ಸಂಹಾರ ಮಾಡಿ ಜಗತ್ತನ್ನೇ ಕಾಪಾಡ್ತಾಳೆ. ಈ ಸಲುವಾಗಿ ನವರಾತ್ರಿ ಹಬ್ಬನ ನೀವು ಆಚರಿಸ್ತೀವಿ. 9 ದಿನಗಳ ಕಾಲ ನಾವು ಶ್ರದ್ಧೆಯಿಂದ ದೇವಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡ್ತೀವಿ. ನಿನ್ನೆಯಿಂದ ಆಫಿಷಿಯಲಿ ನವರಾತ್ರಿ ಹಬ್ಬ ಶುರುವಾಗಿದೆ. ಇವತ್ತು ದೇವಜಾತ ದುರ್ಗಾ ಪೂಜಾ ಶ್ರೇಷ್ಠ ಅಂತ ಹೇಳ್ತಾರೆ. ಅಂಡ್ ಇವತ್ತಿಗೆ ಬಿಳಿ ಬಣ್ಣ ಸೂಕ್ತ. ಹಾಗಾಗಿ ನಾವು ನಿಮ್ಮ ಮುಂದೆ ವೈಟ್ ಅಂಡ್ ಬ್ರೈಟ್ ಆಗಿ ಬಂದು ನಿಂತಿದ್ದೀವಿ. ಸೊ ಇವತ್ತು ನಮ್ಮ ಸ್ಟಾರ್ ಸವಿರುಚಿ ಅರಮನೆಗೆ ಬರ್ತಿರೋದು ಒಬ್ಬ ಟೆಲಿವಿಷನ್ ಸ್ಟಾರ್. ಈ ಹುಡುಗಿ ಅತ್ತಾಗ ನೀವು ಅಯ್ಯೋ ಅಂತ ಕಣ್ಣೀರ್ ಹಾಕ್ತೀರಾ. ಈ ಹುಡುಗಿ ಖುಷಿಯಾಗಿದ್ದಾಗ ನೀವು ಅಬ್ಬಾ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀರಾ. ಸೊ ನಿಮ್ಮ ಇವತ್ತಿನ ಅತಿಥಿ ಪುಟ್ಟಗೌರಿ ಮದುವೆಯ ನಮ್ಮ ಮನೆ ಮಗಳು ರಂಜನಿ. ಸೊ ವೆಲ್ಕಮ್ ರಂಜನಿ ಟು ಸ್ಟಾರ್ ಸವಿರುಚಿ ಅರಮನೆ. ಸೊ ಏನಮ್ಮ ಗೌರಮ್ಮ, ಗಂಡ ಯಾರಮ್ಮ ಅಂತ ಇವತ್ತು ಗೌರಮ್ಮನ ಜೊತೆ ಯಾರು ಬರ್ತಾ ಇದ್ದಾರೆ ಕೈ ರುಚಿನ ತೋರ್ಸಕ್ಕೆ? ನಮ್ಮಮ್ಮ ಬರ್ತಿದ್ದಾರೆ. ಓಕೆ, ಅಮ್ಮನ ಹೆಸರೇನು? ರೋಹಿಣಿ. ರೋಹಿಣಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಓಕೆ, ರೋಹಿಣಿ ಬನ್ನಿ. ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಹಬ್ಬದ ಹಾರ್ದಿಕ ಶುಭಾಶಯ. ಸೊ ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀರಮ್ಮ? ಇವತ್ತು ದಸರಾ ಹಬ್ಬದ ಪ್ರಯುಕ್ತ ಅಮೃತ ಫಲ ಮಾಡ್ತಾ ಇದ್ದೀನಿ. ಹೆಸರಲ್ಲೇ ಅಮೃತ ಇದೆ. ಸೊ ಇದಕ್ಕೆ ಏನೇನೆಲ್ಲ ಬೇಕು ನೋಡೋಣ, ಹೇಳಿ. ಹಾಲ್ನಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ನೆನ್ಸಿಟ್ಟಿದೀವಿ. ಓಕೆ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ. ಹೌದು, ಓಕೆ, ನೆನ್ಸಿಡ್ಬೇಕು. ಸರಿ, ಮುಂದೆ ಮತ್ತೆ ಅಕ್ಕಿ ಇದೆ, ಆಮೇಲೆ ತುಪ್ಪ ಇದೆ, ಏಲಕ್ಕಿ, ತೆಂಗಿನಕಾಯಿ, ಆಮೇಲೆ ಬೆಲ್ಲ. ಸೊ ಅಕ್ಕಿನ 4-5 ಗಂಟೆಗಳ ಕಾಲ ಚೆನ್ನಾಗಿ ನೆನ್ಸಿಟ್ಬಿಡಿ. ನೀರನ್ನೆಲ್ಲ ತೆಗೆದು ಆಮೇಲೆ ಈ ತರ ಬಟ್ಲಲ್ಲಿ ಹಾಕೊಂಡು ಇಟ್ಕೊಳ್ಳಿ. ಕರೆಕ್ಟಾ? ಹೌದು. ನಾನೇ ಎಲ್ಲ ಹೇಳ್ಕೊಟ್ಟಿರೋ ನಮ್ಮಮ್ಮಂಗೆ. ಅಲ್ವಾ, ಅನ್ಕೊಂಡೆ, ಅನ್ಕೊಂಡೆ ರಂಜಿನಿ ನೀನೇ ಟ್ರೈನಿಂಗ್ ಕೊಟ್ಟಿರ್ತೀಯ ಅಂತ. ಸೂಪರ್. ಹಬ್ಬ ಅಂದ್ಮೇಲೆ ನಿಮ್ ಮನೇಲಿ ಏನ್ ವಿಶೇಷತೆ? ಏನಾದ್ರು ಸ್ಪೆಷಲ್ ಆಗಿ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಬೊಂಬೆ ಕೂರಿಸ್ತೀವಿ. ಮಗಳನ್ನೇ ಕೂರ್ಸ್ಬಿಡ್ತೀರ ಮಧ್ಯ? ಏನ್ ಗೊತ್ತಾ, ಗೊಂಬೆ ನಮ್ಮ ಮನೇಲಿ ತುಂಬಾ ವರ್ಷದಿಂದ ಕೂರಿಸ್ತಾ ಇರ್ಲಿಲ್ಲ. ಅದಾದ್ಮೇಲೆ ನಾವೇ ಮತ್ತೆ ತಗೊಂಡ್ಬಂದು ಸ್ಟೆಪ್ಸ್ ಎಲ್ಲ ಇರ್ಲಿಲ್ಲ ಆಯ್ತಾ. ಬೆಸ್ಟ್ ಪಾರ್ಟ್ ವಾಸ್ ಆ ಸ್ಟೆಪ್ಸ್ ಬದಲು ಡಬ್ಬಾ ಜೋಡಿಸಿ ಒಂದಿಷ್ಟು ಎತ್ರದ್ದು ಏನೇನೋ ಸಿಕ್ಕಿದ್ನೆಲ್ಲ ಇಟ್ಕೆ ಎಲ್ಲ ಜೋಡಿಸಿ ಸ್ಟೆಪ್ಸ್ ಮಾಡಿ ಅವಾಗ ನಾವ್ ಶುರು ಮಾಡಿದ್ವಿ. ನೋಡಿ, ನೀವು ಡಬ್ಬಾ ಜೋಡಿಸಿ ಅದ್ರ ಮೇಲೆ ಇಲ್ಲಿ ಗೊಂಬೆ ಇಡ್ತೀರಾ. ನಾವು ಡಬ್ಬಾ ಜೋಡಿಸೋ ಜಾಗದಲ್ಲೇ ಗೊಂಬೆ ಇಟ್ಬಿಟ್ಟಿದೀವಿ. ನೋಡಿದ್ರಾ ಹೆಂಗೆ? ತುಂಬಾ ಚೆನ್ನಾಗಿ. ಸೊ ಫಸ್ಟ್ ಏನ್ ಮಾಡೋಣ ಇವಾಗ? ಅಕ್ಕಿ ಮತ್ತೆ ತೆಂಗಿನಕಾಯಿನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಕರ್ರ ಅನ್ಸ್ಬೇಕು. ಸೊ ನಮ್ಮ ದಾವತ್ ದ ಫೈನೆಸ್ಟ್ ಅಕ್ಕಿಯನ್ನ ಮಿಕ್ಸಿಲಿ ಹಾಕಿ ಗಿರ್ ಅನ್ಸಿದೀವಿ. ಇದಕ್ಕೆ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ನೆನ್ಸಿದಾರಲ್ಲ ಹಾಲು, ಆ ಹಾಲನ್ನ ಡ್ರೈ ಫ್ರೂಟ್ಸ್ ನ ಹಾಕ್ತಾ ಇದೀವಿ. ನುಣ್ಣಗೆ ರುಬ್ಕೋಬೇಕು. ಹೌದಾ? ಆಯ್ತಾ? ಇನ್ನೂ ಆಗ್ಬೇಕು. ಹೌದು. ಇದಕ್ಕೆ ಇವಾಗ ಕಾಯಿ ತುರಿ ಹಾಕೋಬೇಕು. ಹೌದು, ತೆಂಗಿನಕಾಯಿ ಹಾಕೋಬೇಕು. ತೆಂಗಿನಕಾಯಿ ಆಗಿದೆ. ಅಪ್ಪ, ನೋಡ್ಬಿಟ್ಟೆ ಗೊತ್ತಾಗ್ಬಿಡುತ್ತೆ. ಖಂಡಿತ. ಸೂಪರ್. ಇದಕ್ಕೇನ್ ಸ್ವಲ್ಪ ನೀರ್ ಹಾಕೊಂಡು ಹಿಂಗ ಅನ್ಬೋದಾ? ಹೌದು, ಹಾಲಿದೆಯಲ್ಲ. ಓ, ಹಾಲು ಹಾಕೊಂಡೆ ಮಾಡ್ಬೋದು. ಕರೆಕ್ಟ್. ನೋ ವೇಸ್ಟೇಜ್. ನೋಡಿದ್ರಾ, ಏನು ವೇಸ್ಟ್ ಮ್ಯಾನೇಜ್ಮೆಂಟ್. ಹೌದು. ಸೊ ಹೇಳಿಮ್ಮ, ಹಬ್ಬ ಟೈಮ್ ಎಲ್ಲ ಬಂದಾಗ ಏನು ಮಗಳನ್ನ ಕರ್ಕೊಂಡು ಹೋದಾಗ ಹಾಡಿ ಅಂತ ಎಲ್ಲರೂ ಹೇಳ್ತಾರ? ಸ್ವಲ್ಪ ಹೇಳ್ತಾರೆ. ನೀವ್ ಹಾಡ್ತೀರಾ ಅವಾಗ? ಸ್ವಲ್ಪ ಹೇಳ್ತೀನಿ. ಇಲ್ಲ, ಹಾಡ್ತಾರೆ ಆಯ್ತಾ. ಇವಾಗ ನೀವು ಕೇಳ್ಬಿಡ್ತೀರಲ್ಲ, ಅದಕ್ಕೆ ಸ್ವಲ್ಪ ಅಂತ ಅದಕ್ಕೆ ಹೇಳ್ತಾ ಇರೋದು. ಅಂಜಿನಿ, ನಿಮ್ ಹೊಟ್ಟೆಲಿ ಇರೋವಾಗ್ಲೇ ನೀವು ಹಾಡ್ತಿದ್ರಂತೆ? ಹೌದು, ನಾನ್ ಸ್ವಲ್ಪ ಸಂಗೀತ ಕ್ಲಾಸ್ ಆಗ ಹೋಗ್ತಿದ್ರಿ ಕ್ಲಾಸಸ್ಗೆಲ್ಲ ಇದ್ದೆ. ಆಮೇಲೆ ಸ್ವಲ್ಪ ದಿನ ಹೋಗ್ಬಿಟ್ಬಿಟ್ಟೆ. ಆಮೇಲೆ ನಾನ್ ಹುಟ್ಟಿದ್ನಲ್ಲ, ನಾನ್ ಕಲಿಯಕ್ ಶುರು ಮಾಡಿದೆ. ಆ ಕಲೆ ನಮ್ಮ ರಂಜನಿಗೆ ಬಂದಿರೋದು ನಿಮ್ಗೆಲ್ರಿಗೂ ಗೊತ್ತು. ಅನುಬಂಧ ಅವಾರ್ಡ್ಸ್ ಅಲ್ಲೆಲ್ಲ ಅತಿ ಅದ್ಭುತವಾಗಿ ಹಾಡಿದ್ದಾರೆ. ಅಂದ್ರೆ ಅರ್ಥ ಆಗ್ತಿದ್ಯಾ ಎಲ್ಲಿ ಬರ್ತಾ ಇದೆ ಕ್ಲೂ ಅಂತ? ಇವಾಗ ಏನ್ ಮಾಡ್ಬೇಕು? ಹಾಡ್ ಹೇಳ್ಬೇಕು. ನಾನ ವೆರಿ ಇಂಟೆಲಿಜೆಂಟ್. ಐ ಲೈಕ್ ಇಟ್. ನಮ್ಮಮ್ಮನ ಕೈಲಿ ಹಾಡಿಸ್ತೀರಾ ಅನ್ಕೊಂಡೆ. ಅಮ್ಮ ಮಗಳು ಜೋಡಿ ಜೊತೆಲಿ ಸೇರಿ ಹಾಡ್ತೀರಾ ಹಿಂಗೆ? ಒಟ್ಟಿಗೆ ಹಾಡೋಣ.
ಇಲ್ಲ ನೀನ್ ಫಸ್ಟ್ ಹಾಡಿರೋ ಆಮೇಲೆ ನಾನು ಓ ದ ಥಿಂಗ್ ಇಸ್ ಶ್ರುತಿಯಲ್ಲಿ ಮಿಸ್ಟೇಕ್ ಬೇಕೆಮ್ ರಾಂಗ್ ಆದ್ರೆ ಕಷ್ಟ ಅಂತ ನಾನು ಇದೀನಿ ಶ್ರುತಿ ಇಲ್ಲ ನಿಂತೀನಿ ಎಲ್ಲೂ ಏನೋ ಪ್ರಾಬ್ಲಮ್ ಆಗಲ್ಲ. ಸರಿ ಹಾಡಿ ರಂಜನಿ, ಶುರು ಮಾಡಿ. ಇವತ್ತು ದಸರಾ ಅಲ್ವಾ, ದೇವಿದ ಯಾವ್ದಾದ್ರು ಹಾಡು ಹಾಡಿ. ಆಹಾ ಶ್ಯೂರ್. ನಮ್ಮ ಕಿವಿ ಪಾವನವಾಯಿತು. ನಿಜವಾಗ್ಲೂ ಯಾವ್ದೋ ದೇವಸ್ಥಾನದಲ್ಲಿ ಕೂತು ಕಣ್ಮುಚ್ಕೊಂಡು ಆ ದೇವ್ರ ಧ್ಯಾನ ಮಾಡೋ ತರನೇ ಫೀಲಿಂಗ್. ಥ್ಯಾಂಕ್ ಯು ಸರ್. ವೆರಿ ಬ್ಯೂಟಿಫುಲ್ ವಾಯ್ಸ್. ಮುಂದೆ ಏನ್ ಮಾಡೋಣ ಈಗ ಕವ ತೊಳಿ. ನಾಟ್ ಬ್ಯಾಡ್. ಸರಿ, ಇದಕ್ ನೀರ್ ಹಾಕೋಬೇಕಾ? ಸ್ವಲ್ಪ ನೀರ್ ಬೇಕು. ಅಲ್ಲಿ ನೀರು ನೀರು ನೀನೇ ಹಾಕ್ತೀಯಾ? ಎಷ್ಟ ನೀನೇ ಹಾಕ್. ಸ್ವಲ್ಪ ಹಾಕ್ಬಿಡು, ತೊಟ್ಟು. ಸುಮ್ನೆ ಹೆಸರಿಗೆ ಅಷ್ಟೇ. ಸಾಕ್ ಸಾಕು. ಜಾಸ್ತಿ ಆಯ್ತಾ? ಹೌದು. ಓ, ಬೆಲ್ಲದ ಪಾಕ ಮಾಡ್ಕೊಳ್ತಾ ಇದೀರಾ? ಹೌದು. ಸೂಪರ್. ಓಕೆ, ಇಲ್ಲಿ ಎರಡು ಬೆಲ್ಲ ಇದೆಯಲ್ಲ, ಬೆಲ್ಲ ಇದೆ. ಹೌದು, ಇಷ್ಟು ಬೆಲ್ಲನೂ ಹಾಕೋಬೇಕು. ಇಷ್ಟು ಹಾಕೊಳ್ತೀವಿ. ಇಷ್ಟು ಹಾಕ್ಕೋಬೇಕು. ಸರಿ, ಓಕೆ. ಇದು ನನ್ಗೆ ನನ್ ತಂಗಿಗೆ ತುಂಬಾ ಫೇವ್ರೇಟ್. ಹೌದಾ? ಇದಕ್ ಹಾಲ್ಬಾಯಿ ಅಂತಾನೂ ಕರೀತಾರೆ. ಓಕೆ, ತುಂಬಾ ಚೆನ್ನಾಗಿರತ್ತೆ. ಬಟ್ ಅಮ್ಮ ಮಾಡೋದ್ರಿಂದ ಇಟ್ ಇಸ್ ಅಮೃತ ಫಲಾನೆ ಅಲ್ವಾ? ಅಮ್ಮನ ಕೈ ರುಚಿ ಇಸ್ ಔಟ್ ಆಫ್ ದ ವರ್ಲ್ಡ್. ನಿಜವಾಗ್ಲು ಅದು ಈ ಶೂಟಿಂಗ್ ಎಲ್ಲ ಸೇರ್ಕೊಂಡ್ಮೇಲೆ ವ್ಯಾಲ್ಯೂ ಗೊತ್ತಾಗ್ತಿಲ್ಲ ನಂಗೆ. ಮುಂಚೆ ಎಲ್ಲ ಕೊಪ್ಪು ತೋರಿಸ್ತಾ ಇದ್ವಿ, ಅದ್ ಬೇಡ ಇದ್ ಬೇಡ, ಇವತ್ತು ಉಪ್ಪಿಟ್ಟ, ಇವತ್ತು ಇಡ್ಲಿನಾ ಅಂತ. ಇದೆಲ್ಲ ಸಾಂಪ್ರದಾಯಿಕ ಅಡುಗೆ. ಹಿಂದೆ ಎಲ್ಲ ಮಾಡ್ತಾ ಇದ್ರು ಈ ವ್ರತಗಳು, ಪೂಜೆ, ಇದು ಅಂದ್ರೆ ಎಲ್ಲ ಇಂಥ ಹಬ್ಬದ ಅಡುಗೆನೆ ಮಾಡ್ತಾ ಇದ್ದಿದ್ದು. ಹೌದಾ? ಇವಾಗ ಬನ್ನಿ, ಈ ಬೆಲ್ಲ ಸಿಹಿ ಜೊತೆ ನಿಮ್ಮ ಸ್ವರದ ಸಿಹಿನೂ ಕೇಳೋಣ. ಆಯ್ತು, ಶುರು ಮಾಡಿ. ಓಹ್, ಜೋಶಲ್ಲಿದಾರ ಕಾಂಪಿಟೇಷನ್ ನನ್ಗೂ ನಮ್ಮ ಅಮ್ಮಂಗೂ. ಹೌದಾ? ಅಲ್ವಾ? ಹೌದು. ಸೂಪರ್. ಇದು ರೆಡಿ ಆಗೋಯ್ತಾ? ಇದು ಇದಾಯ್ತು, ಇದನ್ನ ಹಾಕ್ಬೇಕು. ಇಲ್ಲಿ ಬೆಲ್ಲ ಇದೆ, ಇನ್ನೂ ಸ್ವಲ್ಪ ಗಟ್ಟಿ ಆಗ್ಲಿ, ಅದೆಲ್ಲ ಮಿಕ್ಸ್ ಆಗುತ್ತೆ. ಪರವಾಗಿಲ್ಲ, ಸ್ವಲ್ಪ ಬಾಯಿ ಸಿಕ್ಕಿದ್ರೆ ಬೆಲ್ಲ. ಇದು ಹಾಲು ಬಾಯಿ ಅಲ್ವಾ? ಈಗ ತುಪ್ಪ ಹಾಕೋತಾ ಇದೀವಿ. ಓಕೆ, ತುಪ್ಪ ಹಾಕಿದೀವಿ ಈಗ. ಸೂಪರ್. ಈಗ ತೊಳಸ್ಬೇಕು ಚೆನ್ನಾಗಿ. ಆಹಾ, ಅದು ಪೂರ್ತಿ ಗಟ್ಟಿ ಆಗ್ಬೇಕು, ಅಲ್ಲಿವರೆಗೂ ತೊಳಸ್ಬೇಕು. ಸರಿ, ಅಂದ್ರೆ ನಿಮ್ ಕೈಗೆ ತುಂಬಾ ಕೆಲಸ ಕೊಡ್ತಾ ಇದೀವಿ ಅಂತ ಅರ್ಥ. ಹೌದು. ಡನ್ ವಿತ್ ಅಮೃತ ಫಲ. ಯಾ, ಲುಕಿಂಗ್ ಸೋ ಗುಡ್. ಸಕ್ಕದಾಗ ಕಾಣ್ತಾ ಇದೆ, ಯಮ್ಮಾಗಿದೆ ಅಮೃತ ಫಲ. ಇನ್ನು ಚೆನ್ನಾಗಿ ಇದಾಗಬೇಕು. ಇನ್ನೂ ಚೆನ್ನಾಗಿ ಸಾಫ್ಟ್ ಆಗ್ಬೇಕಾ? ಸಾಫ್ಟ್ ಆಗಿ ಅದ್ ಪೀಸ್ ಬರೋ ಹಾಗೆ ಸ್ವಲ್ಪ ಇದ್ ಮಾಡ್ಬೇಕು. ಅದು ಎಣ್ಣೆ ಬಿಟ್ಕೋಬೇಕು, ಬರ್ಫಿ ತರ ಮಾಡ್ಬೇಕು. ಓಕೆ, ಸೊ ಈ ಗ್ಯಾಪ್ ಅಲ್ಲಿ ಏನ್ ಮಾಡ್ಕೋಬೇಕು ನಾವು? ಏನಾದ್ರು ತಯಾರಿ ಮಾಡ್ಬೇಕಾ ಇಲ್ಲ ಡೈರೆಕ್ಟ್ ಆಗಿ ತಿನ್ನೋದಾ? ಏಲಕ್ಕಿ ಪುಡಿ ಹಾಗೆ ರೆಡಿ ಇದೆಯಲ್ಲ, ಆಮೇಲೆ ಲಾಸ್ಟಿಗೆ ಹಾಕ್ಬಿಟ್ಟು ಅಷ್ಟೇ. ತಟ್ಟೆಗೆ ತುಪ್ಪ ಹಾಕಬೇಕು. ತಟ್ಟೆಗೆ ಬಿಟ್ಟು ಸೊ ಹಾಕೋಣ ತುಪ್ಪ ಇದಕ್ಕೆ. ಹೌದು. ನಿನ್ ಮನೇಲಿ ಇರುವಾಗ್ಲೂ ಇದೇ ಕಲರ್ ಬರುತ್ತಾ? ಹೌದು, ಅಂದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಜಾಸ್ತಿ. ಸೊ ಬೆಲ್ಲ ಜಾಸ್ತಿ ಹಾಕೊಂಡ್ರೆ ಇನ್ನು ಬ್ರೌನ್ ಆಗಿ ಬರುತ್ತಲ್ಲ? ಬರುತ್ತೆ. ಸೊ ಬೆಲ್ಲ ಕಮ್ಮಿ ಹಾಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್. ಈಗ ಕರೆಕ್ಟ್ ಆಗಿರುತ್ತಲ್ವಾ ಸ್ವೀಟ್? ಸ್ವೀಟ್ ಸ್ವಲ್ಪ ಕಡಿಮೆ. ಒಳ್ಳೇದು. ಸ್ವೀಟ್ ಕಮ್ಮಿ ಎಷ್ಟು ತಿಂದ್ರೆ ಅಷ್ಟು ಒಳ್ಳೇದು. ಕರೆಕ್ಟ್. ಅದು ಬೇರೆ ನಾವೇ ತುಂಬಾ ಸ್ವೀಟ್ ಅಲ್ವಾ? ತುಂಬಾ ನಮ್ಮಲ್ಲೇ ಇನ್ನೊಂದು ಸ್ವೀಟ್ ನಾವ್ ಇದನ್ನ ಟಚ್ ಮಾಡಿದ್ರೆ ಅದು ಫುಲ್ ಸ್ವೀಟ್ ಆಗೋಗುತ್ತೆ. ಹೌದು. ಮಾಡ್ಬಿಡಮ್ಮ ಒಂದ್ಸತಿ ಟಚ್ ಹಂಗಂದ್ರೆ. ನನ್ ಕೈ ಬರ್ನ್ ಆಗೋಗುತ್ತೆ. I'll tell you, this dish is so damn tasty. Yum. ನಿಜವಾಗ್ಲು
ಫುಲ್ ತಿನ್ಬಿಡ್ಬೋದು. ನಮ್ಮ ಮನೇಲಿ ಒಂದ್ ತಟ್ಟೆಲ್ ಹಾಕ್ಬಿಟ್ಟು ಕಟ್ ಮಾಡಿ ಬೇರೆ ಇಡಲ್ಲ, ಅದು ತಟ್ಟೆಲೇ ಇಟ್ಟಿರ್ತಾರೆ. ಹಿಂಗ್ ಹೋಗ್ ಬರೋಷ್ಟೊಳಗೆ ಹಿಂಗ್ ಫುಲ್ ಬರ್ತಿರುತ್ತೆ, ಹೋಗ್ತಾ ಬರ್ತಾ ಎಲ್ಲ ಖಾಲಿ. ಫುಲ್ಲು. ಇದು ಅನಂತ ಪದ್ಮನಾಭ ವ್ರತಕ್ಕೆ ಮಾಡ್ತೀವಿ ಇದನ್ನ. ಹೌದಾ? ಹೌದು. ನಾವ್ ಅದಕ್ಕೋಸ್ಕರ ವ್ರತ ಬರ್ಲಿ ಅಂತ ಕಾಯ್ತೀವಿ. ಇವತ್ತು ದೇವಿ ಸೇವೆ ಅಲ್ವಾ ಶ್ರುತಿ? ಹಾಗಾಗಿ ಗೌರಿ ಖಂಡಿತ ದೇವಿ ಸೇವೆ. ಓಕೆ ಆಯ್ತು, ನಾವ್ ಲಿಟ್ರಲಿ ತಿಂತೀವಿ. ಸ್ವಲ್ಪ ದೇವ್ರ ಏಲಕ್ಕಿ ತರ ಅಲ್ಲ. powder. ಏಲಕ್ಕಿ ಪೌಡ್ರಾ? ಹೆಂಗೆ? ಸ್ಪೂನಲ್ಲಿ ಸ್ವಲ್ಪ ಸುಮ್ನೆ ಒಂದು ಹೆಸರಾಗೆ ಚಿಟ್ಕಿ. ನಮ್ಮಮ್ಮ ಎಷ್ಟೋ ಅಡ್ಗೆಗಳು ಬರೀ ಕಣ್ಣಂದಾಜೆ. ಹೌದು. ನಾವ್ ಮಾಡಕ್ ಹೋದ್ರೆ ಅದಾಗದೇ ಇಲ್ಲ. ಒಂದಿಷ್ಟು ಹಾಕು ಒಂದಿಷ್ಟು ಹಾಕು ಅಂತಾರೆ. ಹಾ ಸಾಕು. ಸೂಪರ್. ಆಹಾ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಇದ್ರಲ್ಲೆಲ್ಲ ಚಾನ್ಸ್ ಪೇ ಡಾನ್ಸ್ ಮಾಡಕ್ ಆಗಲ್ಲ, ಚೆನ್ನಾಗ್ ಗೊತ್ತಿರ್ಬೇಕು ಅಡ್ಗೆ ಮಾಡಕ್. ಹೌದು. ಇದು ಚೆನ್ನಾಗಿ ತೊಳಸಿದಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟೇ ಹದ ಹೌದು. ನೋಡ್ಕೊಂಡ್ರೆ ಹಿಂಗಾಗ್ಬೇಕಂತ. ವೆರಿ ನೈಸ್. ಎಷ್ಟು ನಾಟಕ ಮಾಡ್ತಾ ಇದೆ ಅಲ್ಲ ಇದು ರೆಡಿ ಆಗಕ್ಕೆ. ಅದೇ. ನೀವು ನಾಟಕ ಯಾವಾಗ ಮಾಡಿದ್ದು? ಥಿಯೇಟರ್? ಹಾ ಥಿಯೇಟರ್ ಮಾಡ್ತಿದ್ದೆ, ಕರೆಕ್ಟ್. ಹರೀಶ್ ನಿನಾಸಂ ಅಂತ ಇದ್ದಾರೆ. ರಾಮಧಾನಿ ಅಂತ ಒಂದ್ ನಾಟಕ ಕನಕದಾಸರು ಬರ್ದಿರೋದು. ಅದ್ರ ನಾಟಕ ಇದೆ ಸೇವಾ ಸದನ ಮಲ್ಲೇಶ್ವರಮಲ್ಲಿ ಅಂತ ಅಂದ್ರು. ಓಕೆ, ನನಗೆ ಎನಿ ಫೈನ್ ಆರ್ಟ್ ಪ್ರೋಗ್ರಾಮ್ ಐ ಆಮ್ ರೆಡಿ ಟು ಕಮ್. ಡಾನ್ಸ್ ಆರು ಮಾಡಿ ಏನಾರು ಮಾಡಿ ಬರ್ತೀನಿ ಫ್ರೀ ಇದ್ರೆ ಅಂತ ಹೋದೆ. ನಾ ಅದುವರೆಗೂ ನಾಟಕನೇ ನೋಡಿರ್ಲಿಲ್ಲ. ಅಂದ್ರೆ ಒಂದು ಪ್ರೊಫೆಷನಲ್ ನಾಟಕ, ಸ್ಟೇಜ್ ಪ್ಲೇ ಹೆಂಗಿರುತ್ತೆ ಸ್ಕಿಟ್ ಅಂತ ಗೊತ್ತು. ಸುಮ್ನೆ ರಾಮ ಶಾಮ ಬಾಮ ಹಿಂಗೆ 3 ಜನ ನಿಂತ್ಕೊಂಡು ಏನೋ ಡೈಲಾಗ್ ಹೊಡೆಯೋದು. ಬಟ್ ಪ್ರಾಪರ್ ಲೈಟಿಂಗ್ಸ್, ಕಾಸ್ಟ್ಯೂಮ್, ಮ್ಯೂಸಿಕ್ ಎಲ್ಲ ಇರೋ ತರ ನೋಡೇ ಇರ್ಲಿಲ್ಲ. ನೋಡಿದ ತಕ್ಷಣ ಒಂಥರ ಏನ್ ಹೇಳ್ತಾರೆ, ಮಂತ್ರ ಮುಗ್ಧರಾದ್ರು. ಸುಮ್ನೆ ಹಿಂಗೆ ನೋಡ್ತಾ ಇದ್ದೆ ನಾನು. ಮುಗೀತು ಪ್ಲೇ, ನಾನ್ ಸೀದಾ ಡೈರೆಕ್ಟ್ ಹತ್ರ ಹೋದೆ. ನಮ್ಮಮ್ಮನ್ ಕೇಳಿಲ್ಲ ಮಾಡಿಲ್ಲ, ಫೋನು ಮಾಡಿಲ್ಲ. ಸರ್ ನಾನು ನಾಟಕಕ್ಕೆ ಸೇರ್ಕೊಳ್ತೀನಿ ಅಂತ ಆದ್ರೆ ಅವರು ಅದು ಒಂಥರ ರೂಪಾಂತರ. ಹಿಂಗೆ ಅಂದ ರೂಪಾಂತರ ನಮ್ಮ ತಂಡದ ಹೆಸರು. ಅಲ್ಲಿ ನಿನಗೆ ಇದು ಬರತ್ತಾ ಅದು ಬರತ್ತಾ ಕೇಳಲ್ಲ, ನಿನಗೆ ಏನ್ ಬರುತ್ತೋ ಅದನ್ನ ಯುಟಿಲೈಸ್ ಮಾಡ್ಕೋತಾರೆ. ವೆರಿ ನೈಸ್. ದಟ್ ಟೈಪ್ ಆಫ್ ಥಿಯೇಟರ್. ಯಾ, ನಿನಗೆ ಆಕ್ಟಿಂಗೇ ಬರ್ಬೇಕು ಅಂತಿಲ್ಲ, ಯು ಕ್ಯಾನ್ ಬಿ ಎನಿಥಿಂಗ್ ದಟ್ ಈಸ್ ಯೂಸ್ಫುಲ್. ತುಂಬಾ ಶಕ್ತಿ ಆಗಿದೆಯಾ, ನೀನ್ ಸೆಟ್ ಪ್ರಾಪರ್ಟಿ ತಗೊಂಡು ಓಡಾಡ್ಸು ಆ ತರ. ಸೊ ನನ್ನನ್ನು ಸೇರಿಸ್ಕೊಂಡ್ರು. ನೆಕ್ಸ್ಟ್ ಶೋನೇ ಸೀತಾ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ಅದಾದ್ಮೇಲೆ ಐ ಫೌಂಡ್ ಇಟ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಥಿಯೇಟರ್ ಅಲ್ಲಿ ಕಲಿಯೋದು ತುಂಬಾ ಇದೆ ಅಂತ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗೋದು ಬರೋದು, ನಾಟಕ ಮಾಡೋದು. ಅದಾದ್ಮೇಲೆ ಒಂದು ಕರ್ವಾಲೋ, ರಾಮಧಾನ್ಯ, ಟ್ರೈನ್ ಟು ಪಾಕಿಸ್ತಾನ್ ಈ ತರ ನಾಟಕಗಳಿಗೆ ಮೇನ್ ರೋಲ್ ಮಾಡಿದೆ. ಸೊ ಇಲ್ಲಿಂದ ನಿಮ್ ಥಿಯೇಟರ್ ಜರ್ನಿ ಶುರು ಆಗಿದ್ದು. ಇವಾಗ ನಮ್ಮ ಸ್ವಾಹ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ. ರೆಡಿನಾ? ರೆಡಿ ಆಗಿದೆ. ಅಮೃತ ಫಲ ರೆಡಿ. ಪ್ಲೇಟ್ ಇಸ್ ಆಲ್ಸೋ ರೆಡಿ. ಹೌದು. ತುಪ್ಪ ಸೌರಿರುವ ಪ್ಲೇಟ್ ರೆಡಿ. ಹೌದು. ಇದಕ್ಕೆ ಬಗ್ಸ್ಕೊಬಿಡ್ಬೇಕು. ಓಕೆ.